ನಮಸ್ತೆ ಗೆಳೆಯರೇ. ಜ್ಞಾನಗಳಲ್ಲಿ ಎರಡು ಥರ ಇದೆ. ಒಂದು ಸಾಮಾನ್ಯ ಜ್ಞಾನ, ಮತ್ತೊಂದು ವಿಶೇಷವಾದ ಜ್ಞಾನ. ಸಾಮಾನ್ಯ ಜ್ಞಾನದಿಂದ ಹಣ ಸಂಪಾದನೆ ಮಾಡೋಕ್ಕೆ ಹೆಚ್ಚಿನ ಸಹಾಯ ಆಗಲ್ಲ. ಯಾವಾಗಾದರೂ ಇದನ್ನು ಯೋಚನೆ ಮಾಡಿದ್ದೀರಾ? ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ಪ್ರೊಫೆಸರ್ಗಳು ಯಾರಾದರೂ ಆಗರ್ಭ ಶ್ರೀಮಂತರಾಗಿರುವ ಉದಾಹರಣೆ ಕೇಳಿದ್ದೀರಾ? ಇಲ್ಲ ಅಲ್ವಾ? ಯಾಕೆ ಹೀಗೆ ಅಂತ ಗೊತ್ತಾ? ಅವರು ಸರಿಯಾದ ರೀತಿಯಲ್ಲಿ ತಮ್ಮ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಇರುವುದು. ಅಂದರೆ ಅದರ ಅರ್ಥ ಜ್ಞಾನವನ್ನು ಅವರು ಹಣ ಸಂಪಾದನೆ ಮಾಡುವ ದೃಷ್ಟಿಯಿಂದ ಉಪಯೋಗಿಸಿಕೊಳ್ಳದೆ ಇರೋದು. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಿದ್ದಾರೆ. ಆದರೆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಇದ್ದರೆ ಅದು ಹೇಗೆ ಶಕ್ತಿಯಾಗೋದಕ್ಕೆ ಸಾಧ್ಯ? ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೇರಳವಾಗಿ ನಮಗೆ ಜ್ಞಾನಾರ್ಜನೆ ಆಗ್ತಾಯಿದೆ. ನಾವೆಲ್ಲ ಅದನ್ನು ಅರಿತುಕೊಂಡು ಜ್ಞಾನಿಗಳಾಗ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ನಮ್ಮಲ್ಲಿ ಇರುವಂತಹ ಜ್ಞಾನವನ್ನು ಉಪಯೋಗಿಸಿಕೊಂಡು ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಿದ್ದಾವ? ಅಥವಾ ಎಷ್ಟು ಪರ್ಸೆಂಟೇಜ್ ನಾವು ನಮ್ಮಲ್ಲಿರುವ ಜ್ಞಾನವನ್ನು ಬಳಸ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಆಗರ್ಭ ಶ್ರೀಮಂತರಾಗಿದ್ದೀವಿ? ಬಹಳ ಕಡಿಮೆ ಅಲ್ವಾ? ಈ ಸತ್ಯನ ತಿಳಿಯದೆ ಲಕ್ಷಾಂತರ ಜನ ಕನ್ಫ್ಯೂಸ್ಡ್ ಆಗಿದ್ದಾರೆ ಅಂತ ಅನಿಸಲ್ವಾ? ಅದಕ್ಕಾಗಿಯೇ ಜ್ಞಾನ ಒಂದು ಶಕ್ತಿ ಅಲ್ಲ, ಬದಲಾಗಿ ಜ್ಞಾನದ ಸರಿಯಾದ ಬಳಕೆಯಿಂದ ಅದು ಶಕ್ತಿ ಪಡೆದುಕೊಳ್ಳುತ್ತೆ ಅಂತ ನೆಪೋಲಿಯನ್ ಹಿಲ್ ರವರು ತಮ್ಮ ಥಿಂಕ್ ಆ್ಯಂಡ್ ಗ್ರೋ ರಿಚ್ನಲ್ಲಿ ಬರೆದುಕೊಂಡಿದ್ದಾರೆ. ಧನ್ಯವಾದಗಳು.